ಹಾಯ್ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂತಂದರೆ, ರಾಗಿ ಹಸಿಟ್ಟನ್ನು ಬಳಸ್ಕೊಂಡು ಯಾವ ರೀತಿ ಚಕ್ಲಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು, ಹೇಗೆ ಬಂದಿದೆ ಎಲ್ಲ ವಿಡಿಯೋನು ಫುಲ್ ನೋಡಿದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ. ನಾನಿಲ್ಲಿ 1 ಬೌಲ್ ಅಷ್ಟು ಅಕ್ಕಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಬೌಲು ರಾಗಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ರಾಗಿ ಹಸಿಟ್ಟನ್ನು ತೊಗೊಂಡಿರೋ ಕಪ್ಪಲ್ಲೇ ನಾನು ಸೇಮ್ ಅಕ್ಕಿ ಹಸಿಟ್ಟನ್ನು ಕೂಡ ತೊಗೊಂಡಿರೋದು. ಹಾಗೆ 1 ಕಪ್ಪು ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳು, ಸ್ವಲ್ಪ ಹಿಂಗು, ಹಾಗೆ ಖಾರದ ಪುಡಿ ಅಂದರೆ ಹಚ್ಚ ಖಾರದ ಪುಡಿ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಇಲ್ಲ. ಸ್ವಲ್ಪ ಬೆಣ್ಣೆ ಇಲ್ಲ ಅಂತಂದರೂ ಕೂಡ ನೀವು ದಾಡ ತುಪ್ಪನೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಆದಮೇಲೆ ನಿಮ್ಮ ಮನೇಲಿ ಏನಾದರೂ ಹಸುವಿನ ಬೆಣ್ಣೆ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ದಾಡ ತುಪ್ಪನ ಯೂಸ್ ಮಾಡಿಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಅದು ಕರ್ಗದ ಮೇಲೆ ಅಕ್ಕಿ ಹಸಿಟ್ಟು ಹಾಕೊಂಡ್ಮೇಲೆ 1 ಬೌಲು ರಾಗಿ ಹಸಿಟ್ಟನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಾಗೆ 1 ಕಪ್ಪು ಕಡಲೆ ಹಿಟ್ಟು, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಈ ಮೂರನ್ನು ಕೂಡ ಮಿಕ್ಸ್ ಮಾಡ್ತಾ ಸಣ್ಣ ಹುರಿಲಿ ಹುರ್ಕೋಬೇಕಾಗುತ್ತೆ. ಸಣ್ಣ ಹುರಿಲಿ ಹುರ್ಕೊಳ್ತಾ ಅದೇನಾಗುತ್ತೆ, ಸ್ವಲ್ಪ ಅದು ಗಮ್ಲು ನಿಮಗೆ ಬರ್ತಾ ಇರುತ್ತೆ. ಆ ಪರಿಮಳ ಬಂದಿದೆ ಅಂದರೆ ನಿಮಗೆ ಆಲ್ರೆಡಿ ರೆಡಿಯಾಗಿದೆ ಅಂತ. ಇವಾಗ ನಾನು ಹುರ್ಕೊಂಡು ಆದಮೇಲೆ ಒಂದು ತಟ್ಟೆಗೆ ಅದನ್ನು ಕೂಡ ಹಸಿಟ್ಟನ್ನು ಹಾಕ್ಕೊಂಡು ಅದು ತಣ್ಣಗಾಗೋಕ್ಕೆ ಬಿಡಬೇಕು. ಇವಾಗ ಎಲ್ಲವೂ ಕೂಡ ನಾವೇನು ಹುರ್ಕೊಂಡಿದ್ವಿ ಎಲ್ಲ ಹಸಿಟ್ಟು ಕೂಡ ಇವಾಗ ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾನು ತೋರಿಸಿರುವಂತಹ ಐಟಮ್ಗಳನ್ನ ಇವಾಗ ಹಾಕ್ಕೋಬೇಕು. ಜೀರಿಗೆ ಹಾಕೋತಾ ಇದ್ದೀನಿ, ಹಾಗೆ ಬಿಳಿ ಎಳ್ಳು ಇದನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಇಲ್ಲೇ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇಷ್ಟನ್ನು ಕೂಡ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕೊಂಡೆ ಕಲಿಸ್ಕೋಬೇಕು. ಹೇಗೆ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಿ ಆ ರೀತಿ ನೀಟಾಗಿ ಕಲಿಸ್ಕೋಬೇಕು. ಇವಾಗ ನಾನು ಕಲಿಸ್ಕೊಂಡಿದ್ದೀನಲ್ಲ, ಈ ಅದಕ್ಕೆ ಬರಬೇಕು. ನೀಟಾಗಿ ಚೆನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಕಲಿಸ್ಕೋಬೇಕು. ಹಿಂಗೆ ಕಲಿಸ್ಕೋತೀರಲ್ವ, ಹಾಗೆ ಇದನ್ನು ಹೀಗೆ ಮಡಚಿಬಿಟ್ಟು ಹೀಗೆ ಮಾಡಿ ಮತ್ತೆ ಕಲಿಸ್ಕೋಬೇಕು. ಇವಾಗ ಕಲಿಸ್ಕೊಂಡು ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಈ ರೀತಿಯಾಗಿ ಹಿಟ್ಟು ಹದವಾಗಿ ನೀಟಾಗಿ ಬರಬೇಕು. ಇವಾಗ ಇದಕ್ಕೆ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಚಕ್ಲಿನ ಬೇಯಿಸ್ಕೊಳ್ಳೋಕ್ಕೆ ನಮಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಮಾತ್ರ ಬಿಟ್ಕೋತಾ ಇದ್ದೀನಿ ನಾನು. ಯಾವುದರಲ್ಲಿ ಚಕ್ಲಿ ಸುತ್ತೀನಿ ಅದಕ್ಕೆ ನಾನು ಹಿಂದೆ ಮುಂದೆ ಸ್ವಲ್ಪ ಎಣ್ಣೆ ಹಾಕಿ, ನಾವು ಒಳಗಡೆಗೆ ಹಿಟ್ಟು ಹಾಕ್ತೀವಲ್ವ ಅದಕ್ಕೂ ಕೂಡ ಎಣ್ಣೆನ ಹಚ್ಕೋತಾ ಇದ್ದೀನಿ, ಯಾಕಂದರೆ ಅಂಟ್ಕೋಬಾರ್ದು ಅಂತಂತ. ಇವಾಗ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಬಿಲ್ಲೆನ ಒಳಗಡೆಗೆ ಹಾಕ್ಬಿಟ್ಟು ನಾನು ಈ ರೀತಿ ಚಕ್ಲಿ ಶೇಪಲ್ಲಿರೋದನ್ನು ತೊಗೊಂಡಿದ್ದೀನಿ. ಅದರೊಳಗಡೆಗೆ ಹಿಟ್ಟನ್ನು ಹಾಕ್ಬಿಟ್ಟು
ಈ ರೀತಿಯಾಗಿ ಮೇಲ್ಗಡೆ ಒಂದು ಕ್ಲೋಸ್ ಮಾಡೋ ಅಂಥದ್ದು ಕೊಟ್ಟಿರ್ತಾರೆ. ಅದನ್ನು ಒಳಗಡೆಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಸುತ್ಕೋಬೇಕು ನೀಟಾಗಿ. ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಸುತ್ಕೋತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಬಿಗಿ ಮಾಡ್ಕೋಬೇಕು. ನಿಮ್ಮ ಹತ್ರ ಯಾವ ರೀತಿ ಚಕ್ಲಿಗಳಿದೆ ಅದರಲ್ಲಿ ನೀವು ಆ ರೀತಿ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ, ಇವಾಗ ಚಕ್ಲಿ ಬಿಡೋಣ. ಇವಾಗ ಚಕ್ಲಿನ ಬಾಂಡಿ ಒಳಗಡೆ ಬಿಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಬಿಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಮುಳುಕಲಾಗಿ ಗರಮಾಗಿ ಚೆನ್ನಾಗಿರುತ್ತೆ. ನೀವು ಬೇಕು ಅಂತಂದರೂ ಕೂಡ ನೀವು ಬಟ್ಟೆ ಮೇಲೆ ನೀವು ಯಾವ ರೀತಿ ರೌಂಡಕ್ಕೆ ಚಕ್ಲಿನ ಸುತ್ಕೊಂಡು ಬಿಟ್ಕೋತಾರೆ ಆ ರೀತಿಯೂ ಕೂಡ ಬಿಟ್ಕೋಬೋದು. ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಬಾಂಡಿ ಒಳಗಡೆ ಬಿಟ್ಕೋತಾ ಇದ್ದೀನಿ. ಒಂದು ಸಾರಿ ಬೇಯಿಸಾಗಿದೆ, ಇವಾಗ ಮತ್ತೆ ಎರಡನೇ ಸಾರಿ ಬಿಟ್ಕೋತಾ ಇದ್ದೀನಿ. ಇವಾಗ ನಾನು ನೀವು ಒಂದೊಂದು ಬೌಲಷ್ಟು ತೊಗೊಂಡ್ರೆ ನಿಮಗೆ ಎಷ್ಟೋ ಚಕ್ಲಿ ಆಗುತ್ತೆ ನಿಮಗೆ. ಸೊ ಮನೇಲಿ ಟೀ ಕಾಫಿ ಜೊತೆಗೆ ಮಕ್ಕಳಿಗೆ ತುಂಬ ಇಷ್ಟ ಪಡ್ತಾರೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಗರಿಗರಿಯಾದಂತಹ ರಾಗಿ ಹಸಿಟ್ಟನ್ನು ಬಳಸ್ಕೊಂಡು ಚಕ್ಲಿ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ಲಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನಿಮಗೆ ಟೀ ಕಾಫಿ ಜೊತೆಗೆ ಅಥವಾ ಊಟ ತಿಂಡಿ ಜೊತೆಗೆ ಹಂಚ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನಾನು ಮಾಡಿರುವಂತಹ ತಿಂಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮೆಲ್ಲ ವಿಡಿಯೋನೂ ಕೂಡ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್.